ಅನಾಥ ಮಕ್ಕಳು ಇವತ್ತು ಅವ್ರಿಗೆ ಅಪ್ಪ ಅಮ್ಮ ಇದ್ದಿದ್ದರೆ ಇವತ್ತು ಇಂಥ ಒಂದು ಪರಿಸ್ಥಿತಿ ಬರ್ತಾ ಇರಲಿಲ್ಲ. ಆದರೆ ಏನು ಮಾಡೋದು, ಅನಾಥರಾಗ್ಬಿಟ್ಟಿದ್ದಾರೆ ಏನೋ ಒಂದು ಕಾರಣಗಳಿಂದಾಗಿ. ಅಲ್ಲ, ನಮಗೆ ಏನು ಹೇಳಬೇಕು ಗೊತ್ತಾಗ್ತಿಲ್ಲ. BJP ಆರೋಪ ನೋಡಿದ್ರೆ ಯಪ್ಪ ಅಂತ ಅನಿಸ್ಬೋದು. ಅನಾಥ ಮಕ್ಕಳ ಕೋಟಿ ಕೋಟಿ ಹಣ ಗುಳುಂ ಮಾಡ್ತಾ ಸರ್ಕಾರ. ಇನ್ನು ಎಲ್ಲೆಲ್ಲಿದೆ ರೀ ದುಡ್ಡು ನಿಮಗೆ ಗುಳುಂ ಮಾಡೋದಕ್ಕೆ? ಇರೋ ಬರೋದನ್ನೆಲ್ಲ ಬಾಚ್ತಾ ಇದ್ದೀರಾ. ಗ್ಯಾರಂಟಿ 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 ಅಂತ ಕೊಟ್ಟು 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 ಇವತ್ತು ಇಂಥ ಒಂದು ಪರಿಸ್ಥಿತಿಗೆ ಬಂದಿದೆ. ಅನಾಥ ಮಕ್ಕಳ ಕೋಟಿ ಕೋಟಿ ಹಣ ಗುಳುಂ ಮಾಡಿರೋದು BJP ಆರೋಪ ಮಾಡ್ತಿರೋದು. ಯಾಕೆ ಉತ್ತರ ಕೊಟ್ಟಿಲ್ಲ? ಕೊಡಿ. ಬೇರೆದಕ್ಕೆಲ್ಲ ಟ್ವಿಟರೆಲ್ಲ ಮಾಡ್ತೀರಾ, ನಾವು ಕರೆಕ್ಟಾಗಿದ್ದೀವಿ. ಕಾಂಗ್ರೆಸ್ ಸರ್ಕಾರಕ್ಕೆ ಒಂದು ಚಾಲೆಂಜನ್ನು ಮಾಡ್ತೀನಿ. ನೀವು ದಿನಪತ್ರಿಕೆಗಳಲ್ಲಿ ಫ್ರಂಟ್ ಪೇಜಲ್ಲಿ ಆ್ಯಡನ್ನು ಕೊಟ್ರಲ್ಲ, ಈ BBG ರಾಮ್ಜಿ ವಿಚಾರವಾಗಿ ಇವತ್ತು BJP ಆರೋಪ ಮಾಡಿದೆ. ನೋಡೋಣ ನಾಳೆ ಬೆಳಗ್ಗೆ ಆ್ಯಡ್ ಕೊಡಿ. ಇಲ್ಲ ನಾವು ಹಣ ಗುಳುಂ ಮಾಡಿಲ್ಲ, ಇಷ್ಟಿಷ್ಟು ಹಣ ಅಲ್ಲಲ್ಲೇ ಇದೆ ಅಂತೇಳಿ ಕೊಡಿ, ಸ್ಟೇಟ್ಮೆಂಟ್ ಕೊಡಿ, ಪತ್ರಿಕಾ ಪ್ರಕಟಣೆನ ಹೊರಡಿಸಿ. ನೀವೇ ರಾಜ್ಯ ಸರ್ಕಾರದ ವಿರುದ್ಧ BJP ನಾಯಕರೇನು ಇವತ್ತು ಕೆಂಡಾಮಂಡಲರಾಗಿದ್ದಾರೆ, ಅದಕ್ಕೆ ತಕ್ಕ ಉತ್ತರವನ್ನು ಕೊಟ್ಬಿಡಿ. ನೋಡಿ, ಇದಕ್ಕಿಂತ ಅವಕಾಶ ಯಾರು ಎಲ್ಲೂ ಸಿಗೋದಿಲ್ಲ ನಿಮಗೆ. ಮಾಡಿ, ಇಮ್ಮಿಡಿಯೇಟ್ ಟ್ವಿಟರಲ್ಲಿ ನೀವು ಅಪ್ಡೇಟ್ ಮಾಡಿ. ನೀವು ಹಣ ಗುಳುಂ ಮಾಡಿಲ್ಲ ಅನ್ನೋದಾದರೆ ಈ ಕ್ಷಣಕ್ಕೆ ರೆಕಾರ್ಡ್ ಮಾಡ್ಕೊಳ್ತಿರ್ತಾರೆ, ನೋಡ್ತಿರ್ತಾರೆ ಕಾಂಗ್ರೆಸ್ನ ಕೆಲ ನಾಯಕರು. ಈ ಕ್ಷಣಕ್ಕೆ ಇದಕ್ಕೆ ಉತ್ತರವನ್ನು ಕೊಡಿ. BJPಗೆ, ನಮಗಲ್ಲ, BJPಗೆ ಉತ್ತರವನ್ನು ಕೊಡಿ. ನಾವು ಅನಾಥ ಮಕ್ಕಳ ಕೋಟಿ ಕೋಟಿ ಹಣವನ್ನು ಗುಳುಂ ಮಾಡಿಲ್ಲ ಅಂತೇಳಿ, ಆಗ ನಾವು ಒಪ್ಕೊಳ್ತೀವಿ. 26,334 ನೋಂದಾಯಿತ ಅನಾಥ ಮಕ್ಕಳಿರೋದು. ಆ ಮಕ್ಕಳಿಗೆ 7 ತಿಂಗಳಿನಿಂದ ಅನುದಾನವನ್ನೇ ಕೊಟ್ಟಿಲ್ವಂತೆ. 75 ಕೋಟಿ ಅನುದಾನ ಕೊಟ್ಟಿಲ್ವಂತೆ. ಕೋವಿಡ್ ಕಾರಣಕ್ಕೋಸ್ಕರ ಹೆತ್ತವರನ್ನು ಕಳೆದುಕೊಂಡಂಥ ಆ ಮಕ್ಕಳು, ಪುಟ್ಟ ಪುಟ್ಟ ಮಕ್ಕಳು ಅನಾಥರಾಗಿದ್ದಾರೆ. ಅವರ ಹೆಸರಲ್ಲಿರುವಂಥ ದುಡ್ಡು ನೀವೇ ಅನಾಥ ಮಕ್ಕಳ ಹೆಸರಲ್ಲಿ ದುಡ್ಡನ್ನು ಕೂಡ ಬಿಟ್ಟಿಲ್ಲ ಅಂತಂದರೆ BJPಯವರು ಆರೋಪ ಮಾಡ್ತಿದ್ದಾರಲ್ಲ. ಪ್ರತಿ ಮಗುವಿಗೆ ತಿಂಗಳಿಗೆ 4,000 ಸಹಾಯಧನವನ್ನು ನೀಡಬೇಕು. ಆ 4,000 ರೂಪಾಯಿ ಹಣದಲ್ಲಿ ಅವರ ಆಹಾರ, ಆರೋಗ್ಯದ ಖರ್ಚನ್ನು ನೋಡ್ಕೋಬೇಕು. ಆದರೆ ಆ 4,000 ರೂಪಾಯಿನೂ ಕೂಡ ಕೊಡ್ತಾ ಇಲ್ವಂತೆ ಸರ್ಕಾರ. ಇದು ನಾವು ಹೇಳ್ತಿಲ್ಲ, BJPಯವರು ಆರೋಪ ಮಾಡ್ತಾ ಇರೋದು. ಕೊಪ್ಪಳದಲ್ಲಿ 2,220, ಬಳ್ಳಾರಿಯಲ್ಲಿ 1,059, ಧಾರವಾಡದಲ್ಲಿ 2,650 ಸೇರಿದಂತೆ ಕರ್ನಾಟಕ ರಾಜ್ಯದಲ್ಲಿ ಒಟ್ಟು 26,334 ಮಕ್ಕಳು ಇವತ್ತು ಕಣ್ಣೀರು ಹಾಕ್ತಿದ್ದಾರೆ. ನಮ್ಮ ಅಧಿಕಾರದಲ್ಲಿ, ನಮ್ಮ ಸರ್ಕಾರದಲ್ಲಿ ಯಾರು ಕೂಡ ಹಸಿವಿನಿಂದ ಸಾಯಬಾರದು ಅಂತ ಹೇಳ್ಕೊಂಬಂದ್ರಲ್ಲ ಸಿದ್ದರಾಮಯ್ಯನವರೇ. ಈ 26,334 ಮಕ್ಕಳು ಇವತ್ತು ಹಸಿವಿನಲ್ಲೇ ಬದುಕ್ತಾ ಇದ್ದಾರೆ. ನಾಳೆ ಅವರು ಹಸಿವಿನಲ್ಲೇ ಸಾಯ್ತಾರೆ ಅಂತ ಹೇಳ್ತಾರೆ BJPಯವರು. ಆ ಹಸಿವನ್ನು ನೀಗಿಸುವಂಥ ಕೆಲಸವನ್ನು ನೀವು ಮಾಡಬೇಕು. ನೀವು ಹೇಳಿಕೆಯನ್ನು ಕೊಟ್ಟದ್ದನ್ನು ಉಳಿಸ್ಕೊಳ್ಬೇಕು. ಭ್ರಷ್ಟಾಚಾರಹಿತ ಸರ್ಕಾರವನ್ನು ನಡೆಸುವಂಥ ಖ್ಯಾತಿ ನಿಮಗಿದೆ. ನಾವು ಹಸಿವಿನಿಂದ ಯಾರು ಕೂಡ ಸಾಯಬಾರದು ಅಂತೇಳಿ ಅನ್ನಭಾಗ್ಯವನ್ನು ಮಾಡಿದ್ವಿ ಅಂತೇಳಿ ಇವತ್ತು ಎಷ್ಟು ಜನ ಅನ್ನಭಾಗ್ಯದ ಅಕ್ಕಿಯನ್ನು ಪಡ್ಕೊಳ್ತಾರೆ ಗೊತ್ತಾ? ಬಿಲ್ಡಿಂಗ್ ಮೇಲೆ ಬಿಲ್ಡಿಂಗ್ ಕಟ್ಟೋರೆ ಅನ್ನಭಾಗ್ಯದಲ್ಲಿ ಅಕ್ಕಿಯನ್ನು ಪಡ್ಕೊಳ್ತಾ ಇರೋದು. ಅದೇ ಅಕ್ಕಿನ ತಗೊಂಬಂದು ಈ ಮಕ್ಳಿಗಾದ್ರೂ ಕೊಡಿ. 4,000 ರೂಪಾಯಿ ಕೊಡೋಕ್ಕಾಗಲ್ಲ ಅಂತಂದರೆ ಸಾಯ್ಬೇಕೀಗ ಆ ಮಕ್ಕಳು ಹಸಿವಿನಲ್ಲಿ. ಯೋಚನೆ ಮಾಡಿ. BJP ಆರೋಪ ಮಾಡಿದೆ, ಇದಕ್ಕೆ ಯಾವ ರೀತಿಯಾಗಿ ಉತ್ತರವನ್ನು ಕೊಡ್ತೀರಿ ಅಂತ ನಾವು ಕೂಡ ಕಾದು ನೋಡ್ತೀವಿ ನಿಮ್ಮ ಉತ್ತರಕ್ಕೋಸ್ಕರ. ಈಗ ಬ್ರೇಕ್. ಅನಾಥ ಮಕ್ಕಳು ಇವತ್ತು ಅವ್ರಿಗೆ ಅಪ್ಪ ಅಮ್ಮ ಇದ್ದಿದ್ದರೆ ಇವತ್ತು ಇಂಥ ಒಂದು ಪರಿಸ್ಥಿತಿ ಬರ್ತಾ ಇರಲಿಲ್ಲ. ಆದರೆ ಏನು ಮಾಡೋದು, ಅನಾಥರಾಗ್ಬಿಟ್ಟಿದ್ದಾರೆ ಏನೋ ಒಂದು ಕಾರಣಗಳಿಂದಾಗಿ. ಅಲ್ಲ, ನಮಗೆ ಏನು ಹೇಳಬೇಕು ಗೊತ್ತಾಗ್ತಿಲ್ಲ. BJP ಆರೋಪ ನೋಡಿದ್ರೆ ಯಪ್ಪ ಅಂತ ಅನಿಸ್ಬೋದು. ಅನಾಥ ಮಕ್ಕಳ ಕೋಟಿ ಕೋಟಿ ಹಣ ಗುಳುಂ ಮಾಡ್ತಾ ಸರ್ಕಾರ. ಇನ್ನು ಎಲ್ಲೆಲ್ಲಿದೆ ರೀ ದುಡ್ಡು ನಿಮಗೆ ಗುಳುಂ ಮಾಡೋದಕ್ಕೆ? ಇರೋ ಬರೋದನ್ನೆಲ್ಲ ಬಾಚ್ತಾ ಇದ್ದೀರಾ. ಗ್ಯಾರಂಟಿ 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 ಅಂತ ಕೊಟ್ಟು 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 ಕೊಟ್ಟು
ಇವತ್ತು ಇಂಥ ಒಂದು ಪರಿಸ್ಥಿತಿಗೆ ಬಂದಿದೆ. ಅನಾಥ ಮಕ್ಕಳ ಕೋಟಿ ಕೋಟಿ ಹಣಗಳು ಮಾಡಿರೋದ BJP ಆರೋಪ ಮಾಡ್ತಿರೋದು. ಯಾಕೆ ಉತ್ತರ ಕೊಟ್ಟಿಲ್ಲ? ಕೊಡಿ. ಬೇರೆದಕ್ಕೆಲ್ಲ ಟ್ವಿಟರೆಲ್ಲ ಮಾಡ್ತೀರಾ, ನಾವು ಕರೆಕ್ಟಾಗಿದ್ದೀವಿ. ಕಾಂಗ್ರೆಸ್ ಸರ್ಕಾರಕ್ಕೆ ಒಂದು ಚಾಲೆಂಜನ್ನು ಮಾಡ್ತೀನಿ. ನೀವು ದಿನಪತ್ರಿಕೆಗಳಲ್ಲಿ ಫ್ರಂಟ್ ಪೇಜಲ್ಲಿ ಆ್ಯಡನ್ನು ಕೊಟ್ರಲ್ಲ, ಈ BBG ರಾಮ್ಜಿ ವಿಚಾರವಾಗಿ ಇವತ್ತು BJP ಆರೋಪ ಮಾಡಿದೆ, ನೋಡೋಣ ನಾಳೆ ಬೆಳಗ್ಗೆ ಆ್ಯಡ್ ಕೊಡಿ. ಇಲ್ಲ ನಾವು ಹಣಗಳು ಮಾಡಿಲ್ಲ, ಇಷ್ಟಿಷ್ಟು ಹಣ ಅಲ್ಲಲ್ಲೇ ಇದೆ ಅಂತೇಳಿ ಕೊಡಿ, ಸ್ಟೇಟ್ಮೆಂಟ್ ಕೊಡಿ, ಪತ್ರಿಕಾ ಪ್ರಕಟಣೆನ ಹೊರಡಿಸಿ. ನೀವೇ ರಾಜ್ಯ ಸರ್ಕಾರದ ವಿರುದ್ಧ BJP ನಾಯಕರೇ ಇವತ್ತು ಕೆಂಡಾಮಂಡಲರಾಗಿದ್ದಾರೆ, ಅದಕ್ಕೆ ತಕ್ಕ ಉತ್ತರವನ್ನು ಕೊಟ್ಬಿಡಿ. ನೋಡಿ, ಇದಕ್ಕಿಂತ ಅವಕಾಶ ಎಲ್ಲೂ ಸಿಗೋದಿಲ್ಲ ನಿಮಗೆ. ಮಾಡಿ, ಇಮ್ಮಿಡಿಯೇಟ್ ಟ್ವಿಟರಲ್ಲಿ ನೀವು ಅಪ್ಡೇಟ್ ಮಾಡಿ. ನೀವು ಹಣಗಳು ಮಾಡಿಲ್ಲ ಅನ್ನೋದಾದರೆ ಈ ಕ್ಷಣಕ್ಕೆ ರೆಕಾರ್ಡ್ ಮಾಡ್ಕೊಳ್ತಿರ್ತಾರೆ, ನೋಡ್ತಿರ್ತಾರೆ ಕಾಂಗ್ರೆಸ್ನ ಕೆಲ ನಾಯಕರು. ಈ ಕ್ಷಣಕ್ಕೆ ಇದಕ್ಕೆ ಉತ್ತರವನ್ನು ಕೊಡಿ. BJPಗೆ, ನಮಗಲ್ಲ, BJPಗೆ ಉತ್ತರವನ್ನು ಕೊಡಿ. ನಾವು ಅನಾಥ ಮಕ್ಕಳ ಕೋಟಿ ಕೋಟಿ ಹಣವನ್ನು ಗುಳುಂ ಮಾಡಿಲ್ಲ ಅಂತೇಳಿ, ಆಗ ನಾವು ಒಪ್ಕೊಳ್ತೀವಿ. 26,334 ನೋಂದಾಯಿತ ಅನಾಥ ಮಕ್ಕಳಿರೋದು. ಆ ಮಕ್ಕಳಿಗೆ 7 ತಿಂಗಳಿನಿಂದ ಅನುದಾನವನ್ನೇ ಕೊಟ್ಟಿಲ್ವಂತೆ. 75 ಕೋಟಿ ಅನುದಾನ ಕೊಟ್ಟಿಲ್ವಂತೆ. ಕೋವಿಡ್ ಕಾರಣಕ್ಕೋಸ್ಕರ ಹೆತ್ತವರನ್ನು ಕಳೆದುಕೊಂಡಂಥ ಆ ಮಕ್ಕಳು, ಪುಟ್ಟ ಮಕ್ಕಳು ಅನಾಥರಾಗಿದ್ದಾರೆ. ಅವರ ಹೆಸರಲ್ಲಿರುವಂಥ ದುಡ್ಡು ನೀವೇ ಅನಾಥ ಮಕ್ಕಳ ಹೆಸರಲ್ಲಿ ದುಡ್ಡನ್ನು ಕೂಡ ಬಿಟ್ಟಿಲ್ಲ ಅಂತಂದರೆ BJPಯವರು ಆರೋಪ ಮಾಡ್ತಿದ್ದಾರಲ್ಲ. ಪ್ರತಿ ಮಗುವಿಗೆ ತಿಂಗಳಿಗೆ 4,000 ಸಹಾಯಧನವನ್ನು ನೀಡಬೇಕು. ಆ 4,000 ರೂಪಾಯಿ ಹಣದಲ್ಲಿ ಅವರ ಆಹಾರ, ಆರೋಗ್ಯದ ಖರ್ಚನ್ನು ನೋಡ್ಕೋಬೇಕು. ಆದರೆ ಆ 4,000 ರೂಪಾಯಿನೂ ಕೂಡ ಕೊಡ್ತಾ ಇಲ್ವಂತೆ ಸರ್ಕಾರ. ಇದು ನಾವು ಹೇಳ್ತಿಲ್ಲ, BJPಯವರು ಆರೋಪ ಮಾಡ್ತಾ ಇರೋದು. ಕೊಪ್ಪಳದಲ್ಲಿ 2,220, ಬಳ್ಳಾರಿಯಲ್ಲಿ 1,059, ಧಾರವಾಡದಲ್ಲಿ 2,650 ಸೇರಿದಂತೆ ಕರ್ನಾಟಕ ರಾಜ್ಯದಲ್ಲಿ ಒಟ್ಟು 26,334 ಮಕ್ಕಳು ಇವತ್ತು ಕಣ್ಣೀರು ಹಾಕ್ತಿದ್ದಾರೆ. ನಮ್ಮ ಅಧಿಕಾರದಲ್ಲಿ, ನಮ್ಮ ಸರ್ಕಾರದಲ್ಲಿ ಯಾರು ಕೂಡ ಹಸಿವಿನಿಂದ ಸಾಯಬಾರದು ಅಂತ ಹೇಳ್ಕೊಂಬಂದ್ರಲ್ಲ ಸಿದ್ದರಾಮಯ್ಯನವರೇ. ಈ 26,334 ಮಕ್ಕಳು ಇವತ್ತು ಹಸಿವಿನಲ್ಲೇ ಬದುಕ್ತಾ ಇದ್ದಾರೆ. ನಾಳೆ ಅವರು ಹಸಿವಿನಲ್ಲೇ ಸಾಯ್ತಾರೆ ಅಂತ ಹೇಳ್ತಾರೆ BJPಯವರು. ಆ ಹಸಿವನ್ನು ನೀಗಿಸುವಂಥ ಕೆಲಸವನ್ನು ನೀವು ಮಾಡಬೇಕು. ನೀವು ಹೇಳಿಕೆಯನ್ನು ಕೊಟ್ಟದ್ದನ್ನು ಉಳಿಸ್ಕೊಳ್ಬೇಕು. ಭ್ರಷ್ಟಾಚಾರಹಿತ ಸರ್ಕಾರವನ್ನು ನಡೆಸುವಂಥ ಖ್ಯಾತಿ ನಿಮಗಿದೆ. ನಾವು ಹಸಿವಿನಿಂದ ಯಾರು ಕೂಡ ಸಾಯಬಾರ್ದು ಅಂತೇಳಿ ಅನ್ನಭಾಗ್ಯವನ್ನು ಮಾಡಿದ್ವಿ ಅಂತೇಳಿ ಇವತ್ತು ಎಷ್ಟು ಜನ ಅನ್ನಭಾಗ್ಯದ ಅಕ್ಕಿಯನ್ನು ಪಡ್ಕೊಳ್ತಾರೆ ಗೊತ್ತಾ? ಬಿಲ್ಡಿಂಗ್ ಮೇಲೆ ಬಿಲ್ಡಿಂಗ್ ಕಟ್ಟೋರೆ ಅನ್ನಭಾಗ್ಯದಲ್ಲಿ ಅಕ್ಕಿಯನ್ನು ಪಡ್ಕೊಳ್ತಾ ಇರೋದು. ಅದೇ ಅಕ್ಕಿನ ತಗೊಂಬಂದು ಈ ಮಕ್ಳಿಗಾದ್ರೂ ಕೊಡಿ. 4,000 ರೂಪಾಯಿ ಕೊಡೋಕ್ಕಾಗಲ್ಲ ಅಂತಂದರೆ ಸಾಯ್ಬೇಕೀಗ ಆ ಮಕ್ಕಳು ಹಸಿವಿನಲ್ಲಿ. ಯೋಚನೆ ಮಾಡಿ. BJP ಆರೋಪ ಮಾಡಿದೆ, ಇದಕ್ಕೆ ಯಾವ ರೀತಿಯಾಗಿ ಉತ್ತರವನ್ನು ಕೊಡ್ತೀರಿ ಅಂತ ನಾವು ಕೂಡ ಕಾದು ನೋಡ್ತೀವಿ ನಿಮ್ಮ ಉತ್ತರಕ್ಕೋಸ್ಕರ. ಈಗ ಬ್ರೇಕ್.